ಪುಣ್ಯ ಅಕ್ಕ, ಎಷ್ಟು ಒಳ್ಳೇದು. ಅನುಸರಿಸ್ಕೊಂಡು ಇವತ್ತು ಬಿಡು, ಅವಳು ಬಂದವಳೆ ಮಾಡ್ತಾಳೆ, ಗುದ್ದಾಡ್ಕೊಂಡು ಹೋಗಿದ್ಲು, ಇವಾಗ ಬಂದವಳೆ ಮಾಡ್ತಾ ಇದ್ದಾಳೆ ಅಂತ ಏನು ಪಾಪ ಸುಮ್ಮನೆ ಇರಲ್ಲ. ನೀನು ಪಾತ್ರೆ ತೊಳೆದ್ರೆ ನಾನು ಕಸ ಹೊಡಿತೀನಿ ಅಂತೈತೆ, ನಾನು ತರಕಾರಿ ಹೆಚ್ಚಿದ್ರೆ ನಾನು ಒಗ್ಗರಣೆ ಮಾಡ್ತೀನಿ ಅಂತೈತೆ. ಹಿಂಗೆ ಅನುಸರಿಸ್ಕೊಂಡು ಕೆಲಸ ಮಾಡ್ತಾರಲ್ಲ, ನಾನು ಇವ್ರನ್ನ ಅರ್ಥ ಮಾಡ್ಕೊಂಬಿಲ್ಲ. ನಂದೇ ತಪ್ಪು ಇವತ್ತು. ನಾನು ಹೇಳ್ತಾ ಇದ್ದೀನಲ್ಲ, ನಂದೇ ತಪ್ಪು. ಇವ್ರದ್ದೇನು ಪಾಪ ತಪ್ಪೇ ಇಲ್ಲ. ಯಾವತ್ತು ಏನು ಪಾಪ ಮಾತಾಡ್ದವ್ರಲ್ಲ, ಒಬ್ರು ನೊಂದವ್ರಲ್ಲ, ಏನಿಲ್ಲ. ನನಗೊಂಥರ ಇವ್ರು ನೋಡಿದ್ರೆ ಇವತ್ತು ನಾನು ಹೆಂಗೆ ಮಾತಾಡ್ಬಿಟ್ನಲ್ಲಪ್ಪ ಅಂತ ಅನಿಸುತ್ತೆ. ಭಾಳ ಒಳ್ಳೆಯವರು. ಇವಾಗ ಅನುಸರಿಸ್ಕೊಂಡು ಕೆಲಸ ಮಾಡ್ತೀವಿ, ಏನಿರೋದಿಲ್ಲ. ಸಣ್ಣ ಪುಟ್ಟದೊಂದು ಎರಡು ತಟ್ಟೆ, ಮಧ್ಯಾಹ್ನ ನಮ್ಮ ತಾತನ ಗುಟ್ಟೆ ಇಟ್ಟಿರೋ ಅಂಥ ಊಟದ ತಟ್ಟೆ ಅದು ಇರುತ್ತೆ ಅಷ್ಟೇ. ಏನಂತ ಕೆಲಸ ಇರಲ್ಲ. ನಾನು ಏನಾದರೂ ಕೆಲಸ ಮಾಡಬೇಕಲ್ಲ, ಏನು ಮಾಡೋಣ, ಬ್ಲೌಸ್ ಏನಾದರೂ ಹೊಲಿಯೋಣ ಅಂದ್ಕೊಂಡೆ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ. ಏನು ಕೆಲಸ ಮಾಡೋಣ ನಾನು ಅನ್ನಿಸುತ್ತೆ. ಏನು ಮಾಡಬೇಕೋ ಏನೋ, ಒಂದು ಹೊಳಿತಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೆಲಸ ಮಾಡೋ ಅಂಥದ್ದು ಏನಾದರೂ ಮಾಡಬೇಕಷ್ಟೇ. ಲವ, ಕುಶಾ, ಲವ ಇದ್ದಾರೆ ಮಾವ, ಬನ್ನಿ. ಬನ್ನಿ ಕೂತ್ಕೊ ಬನ್ನಿ, ಬರ್ರಿ ತಿಂಡಿ ತಿಂದು ಬನ್ನಿ. ಏನು ಬೇಡ ಬೇಜಾರಾಗಬೇಡಿ. ನೀವು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರ ಅಂತ ಗೊತ್ತು. ನಾನು ತುಂಬ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಮಾವ. ಇವಾಗ ನನಗೆ ತುಂಬ ಇವತ್ತು ಬುದ್ಧಿ ಬಂದೈತೆ. ನಿಜವಾಗ್ಲೂ ನಾನು ಎಂಥ ಮನೆ ನಾನು ಕಳ್ಕೊಂತಿದ್ನಲ್ಲಪ್ಪ ಅನ್ನಿಸ್ತೈತೆ. ಅದಕ್ಕೆ ಮತ್ತೆ ಒಂದೆರಡು ದಿನ ಸಮಾಧಾನ ಮಾಡಿಕೊಂಡು ಎಲ್ಲ ಅರ್ಥ ಮಾಡ್ಕೋಬೇಕು, ಒಂದೆರಡು ದಿನ ಸುಧಾರಿಸ್ಬೇಕು, ತಾಳ್ಮೆ ಇರಬೇಕು ಅನ್ನೋದು ಇದಕ್ಕೆ. ಇವತ್ತು ನನ್ನ ತಾಳ್ಮೆ ಇವತ್ತು ನೋಡು ನನಗೆ ಒಳ್ಳೇದಾಯಿತು. ನನ್ನ ತಾಳ್ಮೆಯಿಂದ ಎಲ್ಲ ಯೋಚನೆ ಮಾಡಿದ್ದಕ್ಕೆ. ಇಲ್ಲೆಲ್ಲ ಯೋಚನೆ ಮಾಡ್ಕೊಂಡು ಇಲ್ಲಿ ಬರಲಿಲ್ಲ ಅಂತಂದ್ರೆ ನನ್ನ ಜೀವನ ನಾನು ಇವತ್ತು ಹಾಳು ಮಾಡ್ಕೊಂತಿದ್ದೆ. ಅಮ್ಮ ಏನು ಮಾತು ಕೇಳ್ದಲ್ಲ, ಅದಕ್ಕೆ ಇವಾಗ ನಾನು ಅರ್ಥ ಆಗೈತಲ್ಲ. ಇನ್ನು ಮುಂದ್ಕ ನಾನು ಮನೆಯಾಗೆ ಹೇಳ್ದಂಗೆ ಕೇಳ್ಕೊಂಡು ಇತ್ಕೊಂಡು ಹೋಗು. ನಮಗೂ ಇನ್ನೇನು ಯಾರೂ ಇಲ್ಲ, ಇವರೇ ಲವ ಕುಶ ಬಿಟ್ಟರೆ ನಮ್ಗೆ ಇನ್ನೇನು ಮಕ್ಕಳಿಲ್ಲ, ಏನಿಲ್ಲ. ನಾವು ಇವ್ರಿಗೆ ಮಾಡೋದು, ನಾವು ಇನ್ನೇನು ಯಾರಿಗೇನು ಮಾಡಲ್ಲ. ಹಂಗೆ ನೀನು ಹಂಗೆ ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಂಬಂದಂಗೆ ನಿಮ್ಮ ಅಮ್ಮನ ಅಂತಲೇ ನೀನು ಕುಣ್ದೆ ಹೇಳು. ನಿಮಗೆ ಬುದ್ಧಿ ಇಲ್ಲ. ನೀವು ಮಾಡಿರೋದು ನೆನೆಸ್ಕೊಂಡು ನನಗೆ ಮೈಯೆಲ್ಲ ಉರಿದೋಗುತ್ತೆ. ಏನು ಮಾಡ್ತೀಯ? ನಮ್ಮ ಕೂಸನ ಮಕ್ಕ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ನೀನು ಏನಾನ ಮತ್ತೇನಾನ ಅಂತ ಇಂಥ ಮಾಡಿ ನಿನ್ನೋಡು ತಿರುಗಿ ಮನೆಯಾಗ ಸೇರ್ಸೋದೇ ಇಲ್ಲ ನಾವು. ಇಲ್ಲ ಮಾವ, ಖಂಡಿತ ನಾನು ಹಂಗೆ ಮಾಡಲ್ಲ. ಇಲ್ಲ ಮಾವ, ಹಂಗೆ ಮಾಡೋಕ್ಕೆ ಹೋಗಲ್ಲ. ಸಾಕಿ ಮಾಡಿ ಇವಾಗ ಅನುಭವಿಸ್ತಾ ಇರೋದೇ ಸಾಕು. ಇನ್ಮೇಲೆ ಹಂಗೆ ಮಾಡಲ್ಲ. ನಾನು ನಿಮ್ಮ ಹೋಟ್ಲಿಗೆ ಕೆಲ್ಸಕ್ಕೆ ಬರ್ತೀನಿ ಮಾವ. ಇನ್ಮೇಲೆ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ಮಾವ. ದೇವ್ರ ಆಣೆಗೂ ಮಾವ, ದೇವ್ರ ಆಣೆಗೆ, ನಮ್ಮ ಮನೆ ದೇವ್ರ ಮೇಲೆ ಆಣೆಗೂ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ. ನಾನು ಇಲ್ಲೋಳು ನಮ್ಮ ಅಮ್ಮನಿಗೆ ಇವತ್ತು ನಾನು ಕಣ್ಣೆತ್ತಿ ಸಮೇತ ನೋಡಲ್ಲ. ನಮ್ಮ ಅಮ್ಮನೂ ಇಲ್ಲಿಗೆ ಬರೋದು ಬೇಡ, ನಾನು ಅಲ್ಲಿಗೆ ಹೋಗೋದು. ನಾನು ಸಾಯೋವರೆಗೂ ಹೋಗೋದಿಲ್ಲ ಮಾವ. ನಮ್ಮ ಅಮ್ಮನಂತೂ ನಾನು ಮಾತಾಡ್ಸೋದೇ ಇಲ್ಲ. ಅವ್ರು ಬಂದು ಕರೆದ್ರೂ ಹೋಗಲ್ಲ ಅನ್ ಮಾವ ನಾನು. ಅವರು ಇಲ್ಲಿಗೆ ಬರೋದು ಬೇಡ, ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಏನಮ್ಮ, ನೀನು ಚೆನ್ನಾಗಿದ್ದರೆ ನಾವು ಏನು ಚೆನ್ನಾಗಿ ನೋಡ್ಕೊಂತೀವಿ. ನೀನೇನ ತಿರ್ಗ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿರೆ ನಮ್ಮ ಅಮ್ಮಾಯಿ ಬರಲಿಲ್ಲ, ನಮ್ಮ ಅಮ್ಮಾಯಿ ಬರಬೇಕು, ನಾನು ಹೋಗಬೇಕು ತವ್ರ ಮನೆ ಎಂಥ ಸಂದರ್ಭದಾಗೂ ನೀನು ಹೋಗಿ ಕೊಡ್ದು ಅಷ್ಟೇನಿ. ಹೇಳ್ತಿದ್ದೀನಲ್ಲ. ಏನು ಚಿಕ್ಕಪ್ಪ, ಏನು ಮಾತಾಡ್ಸಿದ್ರಿ? ಲವ ಹೋಗಿದ್ದಾನ ಹೋಟ್ಲ ಹತ್ರ, ರೇಷನ್ ಬಂದೈತೆ ಅಂತೆ, ಅದಕ್ಕೆ ಇಳಿಸ್ಬೇಕಾಗಿತ್ತು. ಇಳಿಸ್ತಾರೆ, ಅಲ್ಲಿ ಹೋಗಿ ನೋಡಿದರೆ ಸಾಕಾಯಿತು. ಚಿಕ್ಕಪ್ಪ ಅವಾಗಲೇ ಹೋದಲ್ಲ, ಅವ ಹೇಳಿ ಹೋಗ್ಬಿಟ್ಟ. ರೇಷನ್ ಬಂದೈತಂತೆ, ಚಿಕ್ಕಪ್ಪ ಫೋನ್ ಮಾಡಿತ್ತು, ಹೋಗ್ತೀನಿ, ಹೋಗಲ್ಲಿ ಗೋಡನ್ಗೆ ಹಾಕಿಸ್ಬತ್ತೀನಿ ಅಂತೇಳಿ ಹೋಗ್ಬಿಟ್ಟ. ಹೋಗಿದ್ದಾನೆ ಚಿಕ್ಕಪ್ಪ, ಹೋಗಿದ್ದಾನೆ. ಮಾವ ಪ್ಲೀಸ್ ಮಾವ, ನಿಮ್ಮ ಹೋಟ್ಲಲ್ಲಿ ಏನಾದರೂ ಕೆಲಸ ಕೊಡಿ ನನಗೆ. ಇಲ್ಲಿ ನೋಡಿ, ಪ್ಲೇಟ್ ಎತ್ತೋದಾದರೂ ಪರವಾಗಿಲ್ಲ, ನಿಜವಾಗ್ಲೂ. ನನಗೆ ನೀವು ನನಗೆ ಕೆಲಸ ಕೊಡಿ ಪ್ಲೀಸ್. ಅಲ್ಲಿ ಕ್ಲೀನ್ ಮಾಡೋದಾದ್ರೂ ಪರವಾಗಿಲ್ಲ, ಕಸ ಹೊಡೆಯೋ ಕೆಲಸ ಆದರೂ ಪರವಾಗಿಲ್ಲ, ಯಾವುದೋ ಒಟ್ಟಿನಲ್ಲಿ ಕೆಲಸ ಕೊಡಿ ಮಾವ ನನಗೆ. ಕೆಲಸ ಬೇಕಂತ ಕುಶಾ, ಕೆಲಸ ಕೊಡ್ತೀಯಾ? ನಮ್ದೇನಿದೆ ಚಿಕ್ಕಪ್ಪ, ನೀವೇ ತಾನೆ ಓನರು. ಪುಣ್ಯಾತ್ಗೆ ಕೇಳಬೇಕು, ಇಲ್ಲ ಅಂತಂದರೆ ಲವನ್ ಕೇಳಬೇಕು. ಬರಲಿ ಬಿಡು ಮಾವ, ಅಲ್ಲೇನಾದ್ರೂ ನೋಡ್ಕೊಂತಾಳೆ. ಬರಲಿ ಕೆಲಸಕ್ಕೆ. ನನಗೂ ಕೆಲಸ ಇಲ್ಲ, ಬರ್ತೀನಿ ಅಂತಾಳೆ. ಅದಕ್ಕೆ ಕರ್ಕೊಂಡು ಹೋದ್ರೆ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ. ಬರಲಿ ಹೇಳು. ಅವಳಿಗೆ ಎಷ್ಟು ಸಂಬಳ ಕೊಡಬೇಕೋ ಅಷ್ಟು ಕೊಟ್ಟರೆ ಆಯಿತು. ಇವಾಗ ನಮಗೆಲ್ಲ ಹೆಂಗೆ ಸಂಬಳ ಕೊಡ್ತಿರೋ ಹಂಗೆ. ಈಗಿದ್ದಿದ್ರೆ ಯಾರೇನು ಮಾತಾಡೋರಪ್ಪ ವರ್ಷ. ಇವಾಗ ನಂತ ಬುದ್ಧಿದ್ದಿದ್ರೆ ಯಾರೇನು ಮಾತಾಡ್ತಿರ್ಲಿಲ್ಲ. ನಿಮ್ಮ ಅಮ್ಮ ಇಂಥ ಕೊಟ್ಟಮೇಲೆ ಹೋಗ್ಕೊಡ್ದು ಅಲ್ಲ. ಮದುವೆ ಅಷ್ಟು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಂದವಳು ವರ್ಷ. ಅವಳು ಇನ್ನೆಂತಾಳಿರ್ಬೇಕು. ನಮ್ದೆಲ್ಲ ಮಸ್ತಾಗೈತೆ, ಅಷ್ಟೈತೆ ಇಷ್ಟೈತೆ, ಅವರೆಲ್ಲನ ಸುಳ್ಳು ಹೇಳವ್ರೆ, ಹಂಗೆ ಹಿಂಗೆ ಅಲ್ಲಿ ಇದು ಯಾತ ಹೇಳವಳೆ. ಭಾರಿ ಸುಳ್ಳು. ಅಯ್ಯಪ್ಪ, ಎಂತೆಂಥ ಸುಳ್ಳು ಹೇಳಿ ನೋಡಮ್ಮ, ಹೆಂಗೆ ಮದುವೆ ಮಾಡ್ಕೊಂಬಂದವಳು ಅವಳು. ಅಯ್ಯೋ ಭಾರಿ ಎದಳು ಬಿಡು. ಅಂತಳನ್ನ ಮಾತ್ರ ನಮ್ಮ ಮನೆಗೆ ಸೇರಿಸ್ಬಾರ್ದು ಯಾವತ್ತೂ. ಸೇರಿಸ್ಬಾರ್ದು ಅಜ್ಜಿ, ನಾನೇ ಹೇಳ್ತಾ ಇದ್ದೀನಲ್ಲ. ನಾನು ಇನ್ಯಾವತ್ತೂ ಹೋಗಲ್ಲ. ನಾನು ನಿಮಗೆ ಬೇಕಾದ್ರೆ ಬರೆದು ಕೊಡ್ತೀನಿ. ಬರೆದು ಕೊಡ್ಲ ಮಾವ. ನನಗೆ ಮೇಲೆ ಅಷ್ಟು ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಬೇಕಾದರೆ ಬರೆದು ಸೈನ್ ಹಾಕಿ ಕೊಡ್ತೀನಿ. ನಾನು ಯಾವತ್ತೂ ನನ್ನ ತವ್ರ ಮನೆಗೆ ಹೋಗಲ್ಲ. ಹೋದರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಜೈಲಿಗೆ ಹಾಕ್ಸ್ಬೇಕು ಅನ್ನೋ ಥರ ನಾನು ಬೇಕಾದರೆ ಬರೆದು ಕೊಡ್ತೀನಿ ಸೈನ್ ಹಾಕಿ. ಸರಿನಾ? ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂತಂದರೆ
ಹೋಗಿ ಚಂದ ಕೈ ಅಂದ್ಲಲ್ಲಿ ಚಿಕ್ಕಪ್ಪ ಬುದ್ಧಿ ಬಂದೈತಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಎಲ್ಲಿದ್ರು ನಾನೇನೇನು ಬರೋ ತಪ್ಪಲ್ಲ ಅಂತೇಳಿ ಈಗ ಅರ್ಥ ಆಗೈತೆ ಅವಳಿಗೆ. ಅದಕ್ಕೇನೆ ಇದೇ ಬುದ್ಧಿ ಮುಂದಾಗಿದ್ದಿದ್ರೆ ನಾನು ಅದಕ್ಕೆ ಸುಮ್ಮನಿದ್ದಿದ್ದು ಯಾರು ಡೈವರ್ಸ್ ಬೇಡ ಯಾತ ಬೇಡ ಅಂತ ಹೆಂಗ ನಮ್ಮ ತಾತ ನೀವು ಸುಮ್ಮನೆ ಇಲ್ಲೂ ದಾವ್ತಾರ ಆಡ್ಬೇಡ ಒಂದು 2 ದಿನ ಸುಧಾರಿಸ್ರಿ ಅಂತ ಹೇಳಿ ಸುಧಾರಿಸಿದ್ಕೆ ಇವತ್ತು ನಿನಗೆ ಬುದ್ಧಿ ಬಂದೈತಿ. ಅವತ್ತೇ ನನ್ನ ಸಿಟ್ಟಿನಾಗೆ ನಮಗೂ ಸಿಟ್ಟು ನಿಮಗೂ ಸಿಟ್ಟು. ಅವತ್ತೇ ತೆಗೆ ಆತ ನಡಿ ಅಷ್ಕೆ ಅಂತ ನಾನು ಅವತ್ತು ಬರ್ಕೊಟ್ಟು ಸೈನ್ ಹಾಕೊಟ್ಟಿರಿ ನೀನು ಸೈನ್ ಹಾಕೊಟ್ಟಿರಿ ಇವತ್ತು ಅಷ್ಟೇ ಮಣ್ಣು ತಿನ್ಬೇಕಾಗಿತ್ತು. ಅಪ್ಪ ನಮ್ಮ ಚಂದ್ರ ತಾತ ಬಡ್ಕಂತ ಆ ತಾತನಿಂದಲೇ ಕಣೆ ಇವಳೆ ಶಿವಾನಿ ಇವತ್ತು ನೀನು ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಆಗಿದ್ದು. ಆ ತಾತ ಹೇಳಲಿಲ್ಲ ಅಂದಿದ್ರೆ ಇವ್ರು ಯಾರೂ ಕೇಳ್ತಿರ್ಲಿಲ್ಲ ಮತ್ತು ಅಲ್ಲೇನೆ ನಿನ್ನ ಮೇಗ್ಲು ಸಿಟ್ಟಿಗೆ ನಮ್ಮ ಅತ್ತೆ ನಮ್ಮ ಮಾವ ಅಜ್ಜಿ ಎಲ್ಲರೂ ಅಲ್ಲೇನೆ ಕೂಸ ಎಲ್ಲರೂ ಲವ ಎಲ್ಲರೂ ಅಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ರು. ವರ್ಷ ಮಾವ ಎಲ್ಲರೂ ಡಿಸೈಡ್ ಮಾಡಿಬಿಟ್ಟಿದ್ರು. ಡೈವರ್ಸ್ ಕೊಡಿಸ್ಬೇಕು ಆ ಮನೆ ನಮ್ಮ ಮನೆಗಳು ಸರಿಯಾದಾಳಲ್ಲ ಡೈವರ್ಸ್ ತಗೋಬೇಕು ಅಂತ. ಇವನು ಒಪ್ಪಲಿಲ್ಲ. ನನಗೆ ಸರಿಯಾಗಲ್ಲ ಯಾ ಮದುವೆ ಬೇಡ ಯಾತ ಬೇಡ ಯಾ ಡೈವರ್ಸ್ ಬೇಡ 1-2 ದಿನ ನಾನು ಸುಮ್ಮನೆ ಇದ್ಬಿಡ್ತೀನಿ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಇವನು ಅಂದ. ತಾತನೂ ಬೈದ್ಬಿಡ್ತು. ಚಂದ್ರ ತಾತ ಚೆನ್ನಾಗಿ ಎಲ್ಲಾರ್ಗು ನಿಮ್ಗೇನು ನಿಮ್ಗೆ ಬೇರೆ ಕೆಲಸ ಇಲ್ವೇ ಬರೀ ಡೈವರ್ಸ್ ಕೊಡ್ರಿ ಏನು ಗಂಡ ಹೆಂಡತಿ ಅಂದಮೇಲೆ ಗೊತ್ತಾ ಅವ್ರಿಗೆ ಬುದ್ಧಿ ಬರೋವರ್ಗು ಸಂಸಾರ ಅಂದರೆ ಏನು ಅಂತ ಗೊತ್ತಾಗಮರ್ಗು ಹಂಗೇನೆ ನಾವು ಗುದ್ದಾಡ್ತಿದ್ವಪ್ಪ ಅವಾಗ. ನಾವು ಚಂದ ಗುದ್ದಾಡಿದ್ದೀವಿ ನಾನು ನಿಮ್ಮ ಅಜ್ಜಿ ಎಲ್ಲರೂ ಗುದ್ದಾಡಿದ್ದೀವಿ ಕಣೋ. ಮಸ್ತಾಗಿ ಗುದ್ದಾಡಿದ್ದೀವಿ ಎಲ್ಲರೂ. ಇವಾಗೆಲ್ಲ ಸೆನಕ್ಕಿಲ್ವೇ ಗಂಡ ಹೆಂಡತಿ ಅಂದಮೇಲೆ ಹೊಸ ಮದುವೆ ಆದ ಒಂದು ಬರ್ತವೆ ಒಂದು ಹೋಗ್ತಾ ಅವ್ರಿಗೆ ಗೊತ್ತಾಗೋದು ಜೀವನ ಅಂದ್ರೇನು ನಾವು ಹೆಂಗಿರಬೇಕು ಏನು ಎತ್ತ ಅಂತೇಳಿ ಆಮೇಲೆ ಅವ್ರಿಗೆ ಗೊತ್ತಾಗೋದು ಕಣೋ ಅಂತೇಳಿ ನಾವು ಅಜ್ಜ ಸರಿಯಾಗಿ ಬೈತು. ಅವಾಗಿಂದಲೂ ಒಂದಿಷ್ಟು ಸುಧಾರಿಸಿರೋರು. ಸುಧಾರಿಸ್ಲಿಲ್ಲ ಅಂದಿದ್ರೆ ಇವತ್ತು ಬರೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ತಾಳ್ಮೆಯಿಂದ ಯಾವುದೇ ಆಗಲಿ ಕಾದ್ರೆ ಒಳ್ಳೇದಾಗೆ ಆಗುತ್ತೆ. ಒಳ್ಳೆತನ ಅನ್ನೋದಿದ್ರೆ ಒಳ್ಳೆ ಮನ್ಸು ಅನ್ನೋದಿದ್ರೆ ದೇವರೆಲ್ಲೋ ಒಂದು ಕಡೆಗೆ ತಾಳ್ಮೆಯಿಂದ ಕಾಪಾಡ್ತಾನೆ. ನಾವು ತಾಳ್ಮೆಯಿಂದ ಇದ್ದರೆ ನಮ್ಮ ದೇವರು ಕಾಪಾಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ. ಸರಿ ಆಯ್ತು ಹೇಳಮ್ಮ ಯಾವ್ದಾನ ಒಂದು ಕೆಲ್ಸಕ್ಕೆ ಬಾ. ನಾನು ಇವಾಗ ಅವ್ರಿಗೂ ಸಂಬಳ ಕೊಟ್ಟೆ ಇಕ್ಕೊಂಡಿರೋದು ಅವ್ರೇನೆ ಆತ ದುಡ್ಡು ಇಕ್ಕಮಲ್ಲ ಎಲ್ಲ ನಾನು ಕೈಗೆ ಕೊಡೋದು. ನೀನು ತಿರ್ಗಿ ಅವ್ರಿಗೆ ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ ಅಂತ ನೀನು ಅವೆಲ್ಲ ಅನ್ಕೋಬೇಡ. ನಾವು ಅವ್ರಿಗೆ ಐಟಮ್ತ ಸಂಬಳ ಕೊಡ್ತೀನಿ ಅವ್ರಿಗೆಲ್ಲನ. ನಿನ್ಗೂ ಅಲ್ಲಿ ಏನೋ ಒಂದು ಕೆಲಸ ಮಾಡು ನಿನ್ಗೂ ಏನೋ ಒಂದು ನಾನು ಬೇಕಾದ್ರೆ ಕೆಲಸ ಕೊಟ್ಟು ಸಂಬಳ ಕೊಡ್ತೀನಿ. ಈಗ ಅಲ್ಲೆಲ್ಲ ನಾನು ಪಾರ್ಕ್ ಮಾಡ್ದಂಗೆ ಮಾಡಬೇಕು ಗಿಡಗಳು ಇಕ್ಸೋದು ಎಲ್ಲ ಅಲ್ಲಿ ಒಂದು ಸ್ವಲ್ಪ ಪಾರ್ಕಿಂಗ್ ಏರಿಯಾ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೆಲ್ಲ ಬೇಕಾದ್ರೆ ನೀನು ನೋಡಿಕೊಂಡು ಇರು ಸರಿನಾ. ಅಲ್ಲಿ ನೋಡಿಕೊಂಡು ಮತ್ತು ಅಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ಒಳಗೆ ಏನಾದರೂ ಬೇರೆ ಕೆಲಸ ಕೊಡ್ತೀನಿ ನಿನಗೆ. ಬೇಕಾದರೆ ನೀನು ಅಲ್ಲಿ ನಿಂತ್ಕೊಂಡೆಲ್ಲ ಟೇಬಲ್ ಎಲ್ಲನ ಎಲ್ಲಿ ಖಾಲಿ ಐತೆ ಎಲ್ಲಿ ಕಸ್ಟಮರ್ಗಳು ಬಂದರೆ ಎಲ್ಲಿ ಕುಂಡ್ರಿಸ್ಬೇಕು ಆ ಥರ ಎಲ್ಲ ನೋಡ್ಕೊಂಡು ಕೆಲಸ ಕೊಡ್ತೀನಿ ನಾನು ನಿನಗೆ. ಸರಿ ಆಯಿತು ಕೆಲ್ಸಕ್ಕೆ ಬರುವಂತೆ. ಇವಾಗ ಇನ್ನೊಂದು 2 ದಿವಸ ಬಿಟ್ಟು ಬತ್ತೀಯ ನಾಳೆಯಿಂದಲೇ ಬತ್ತೀಯ? ತಡಿಯಪ್ಪ ಚೈತ್ರಂ ಬರ್ಲಿಕ್ಕೆ ಹೇಳಿ ಅದೇನೋ ಕೆಲಸ ಐತೆ ಅಂತಿದ್ಲ ಅವಳು. ಅದೇ ಆತ ಮಾಡಿಸ್ಬೇಕು ಇವರು ಅದೇ ಮಾಡಿಸಿರ್ಲಿಲ್ಲಲ್ಲ ರೇಷನ್ ಕಾರ್ಡಿಂದ ಅದೇ ಮಾಡಿಸ್ಬೇಕು ಅಂತ ಅದನ್ನೆಲ್ಲ ಮಾಡಿಸ್ಕೊಂಡು ಹೋಗ್ಲಿ ಅವಳಂದೆ ಪಟ್. ಸುಮ್ಮನೆ ಹೋಗಮ್ಮ ವರ್ಷ ನೋಡು ಇವತ್ತು ಹೋಟ್ಲ್ ಮಾಡಿರೋದಕ್ಕೆ ಇವರೆಲ್ಲ ಮೂವರೆಗೂ ಕೆಲಸ ಆಗೋಲ್ಲ. ಅವ ಕೂಸ ಪುಣ್ಯಮ್ಗೂ ಮೂವರೆಗೂ ಕೆಲಸ ಹಂಗೆ ನಿಮಗೂ ಕೆಲಸ ಕೊಡ್ತಾನೆ. ಹೋಗು ಮಾಡ್ಕೊಂಡು ಬುದ್ಧಿವಂತರ ಆಗ್ರಿ. ಯಾರನ್ನ ಚೆನ್ನಾಗಿದ್ರೆ ನನಗೇನೋ ನನ್ನ ಮೊಮ್ಮಕ್ಕಳು ಸೊಸೆಯರು ನಮ್ಮ ಅಮ್ಮರು ಎಲ್ಲರೂ ಚೆನ್ನಾಗಿರ್ಬೇಕು. ನಮ್ಮ ಪಾಪಗಳು ನಮ್ಮ ಅಮ್ಮಣಿಗಳು ಎಲ್ಲರೂ ಚೆನ್ನಾಗಿರ್ಬೇಕಂಬುದೇ ನಮ್ಗೆ ಆಸೆ. ನಮಗೇನು ಎಲ್ಲರೂ ಚೆನ್ನಾಗಿದ್ರೆ ನಮ್ಗೆ ಒಂಥರ ಸಂತೋಷ. ಈಗ ಮೊಮ್ಮಕ್ಕಳು ನೋಡಿವಲ್ಲಪ್ಪ ಅಂಬೋದು ನಮ್ಗೊಂದು ಸಂತೋಷ. ಮೊಮ್ಮಕ್ಕಳ ನೋಡ್ಬೇಕಪ್ಪ ಅಂಬೋದು ನಮ್ಗೊಂದು ಆಸೆ ಐತಿ. ಹೆಂಗತ್ತೆ ಎಲ್ಲರೂ ಚೆನ್ನಾಗಿತ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ. ಮನೆಯಾಗೆ ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೋಡು ನೀನು ಓದೆ ನಮ್ಮ ಮನೆ ಬಿಟ್ಟು ನಮ್ಮ ಮನೆಯಾಗೆ ಎಷ್ಟು ಇದಾಯ್ತು. ಅವಾಗ ದಿನ ಜಗಳ ಕಿರಿಕಿರಿ ಮಾಡಿದ ಮನೆಯಾಗೆ ಯಾವ ಕೆಲಸನೂ ಆಗಲ್ಲ. ಆ ಮನೆಗೆ ನೋಡು ಹುಟ್ಟು ದರಿದ್ರ ಬರುತ್ತೆ. ದಿನ ಜಗಳ ಮಾಡಿಕೊಂಡು ದಿನ ಕಿತ್ತಾಡ ಅಂತ ಮನೆಯಾಗೆ ಜಗಳ ಆಡ್ಕೊಂತ ಇಲ್ಲದ ದರಿದ್ರ ಸಿಕ್ಕೊಂಬತ್ತೆ ನಗ್ನಾಗ್ತಾ ಎಲ್ಲರ ಮನೆಯಾಗೂ ಎಲ್ಲರೂ ಯಾರು ಹೊಂದಾಣಿಕೆಯಿಂದ ಇರ್ತಾರೆ ಆ ಮನೆಯಾಗೆ ಯಾವಾಗಲೂ ಸದಾ ಲಕ್ಷ್ಮಿ ಆಗಿರ್ಬೋದು ಸಂತೋಷ ಆಗಿರ್ಬೋದು ನೆಮ್ಮದಿ ಆರೋಗ್ಯ ಆಯುಸ್ಸು ಎಲ್ಲ ದೇವ್ರು ಕೊಟ್ಟು ಕಾಪಾಡ್ತಾನೆ. ಎಲ್ಲರೂ ನಗ್ನಾಗ್ತಾ ಹೊಂದಾಣಿಕೆಯಿಂದ ಇರಬೇಕು ಮನೆಯಾಗೆ. ಆವಾಗಲೇ ಒಂಥರ ನೆಮ್ಮದಿ ಮನೆಗೂ ಒಂಥರ ಕಳೆ. ಯಾರಿಗೆ ಆಗಲಿ ಒಂಥರ ಅವಾಗ ಅಕ್ಕಪಕ್ಕದಾಗ ಯಾರಿಗೆ ಮಾತಾಡೋಕೆ ಭಯ ಇರುತ್ತೆ ಎಲ್ಲರೂ ಒಂದಾಗಿದ್ರಿ. ಹೇಳೋದು ಅರ್ಥ ಮಾಡ್ಕೆ ನಮ್ಮಮ್ಮ ಹೇಳೋದು. ಈಗ ನೀನು ಚೆನ್ನಾಗಿದ್ರೆ ಎಲ್ಲ ಒಬ್ಬರು ಇವಾಗ ಮನೆಯಾಗ ಕೆಟ್ಟೋದ್ರು ಅಂದರೆ ಎಲ್ಲರದ್ದು ನೆಮ್ಮದಿ ಕೆಟ್ಟೋಗುತ್ತೆ. ಇವಾಗ ಒಂದು ಬದನೆಕಾಯಿ ನಾನು ಒಂದು ಇಕ್ಕಿದ್ದೀವಿ ಅಂತಂದರೆ ಓಸು ಹುಳ ಆಗ್ತವೆ. ಹುಳಾಗಿರೋದು ತೆಗ್ದು ಬಿಸಾಕ್ಬೇಕಾಗುತ್ತೆ. ಅದಕ್ಕೇ ಹುಳ ಆಗದೆ ಇರೋಂಗೆ ನಾವು ನೋಡ್ಕೋಬೇಕು. ಈಗ ನಾವು ಎಲ್ಲರೂ ಒಂದಾಗಿರ್ಬೇಕು. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ. ಒಂದಾಗ್ಬಿಟ್ರೆ ಆ ಮನೆ ಸ್ವರ್ಗ ಇದ್ದಂಗೆ ಇರುತ್ತೆ ಎಲ್ಲ ಒಂದಾಗಿದ್ರೆ. ಇವಾಗ ನೀನು ಚೆನ್ನಾಗಿರೋದಕ್ಕೆ ನೋಡಿ ಮನೆಯಾಗೆ ಎಷ್ಟು ಸಂತೋಷ. ಅವ ಜಗಳ ಮಾಡ್ಬೇಕಾದ್ರೆ ಒಂಥರ ಬೇಜಾರು ಪುಣ್ಯಮ್ಮನು ಬೇಜಾರು ಮಾಡ್ಕೊಂಬೋದು ಇವನು ಬೇಜಾರು ಮಾಡ್ಕೊಂಡು ಎಲ್ಲರೂ ಬೇಜಾರು ಮಾಡ್ಕೊಂಬರು. ಆ ಮನೆಯ ಒಂಥರ ಯಾವ ಕೆಲಸನೂ ಆಗಲ್ಲ. ನಾವು ಏನೇ ಕೆಲಸ ಮಾಡಿದ್ರೂ ಆಗಲ್ಲ. ಎಲ್ಲ ಹಿಂದಕ್ಕೆ ಹೋಗುತ್ತೆ. ಏನೂ ಆಗಲ್ಲ. ದುಡ್ಡಿಗೆ ಸಮಸ್ಯೆ ಆಗುತ್ತೆ. ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಎಲ್ಲರೂ ನಗ್ನಾಗ್ತಾ ಇರಲಿ ದುಡ್ಡಿಗಾಗಲಿ ಯಾವುದಕ್ಕೂ ಇದಿರಲ್ಲ. ಎಲ್ಲರೂ ಹೊಂದಾಣಿಕೆಯಿಂದ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂಬೋದು ಒಂದು ಮನಸ್ಸು ಬರುತ್ತೆ. ಹೊಂದಾಣಿಕೆಯಿಂದ ಮಾಡ್ತಾರೆ. ಎಲ್ಲರೂ ದುಡಿತಾರೆ. ದುಡಿಯೋದ್ರಿಂದ ದುಡ್ಡು ಕೂಡುತ್ತೆ. ದುಡ್ಡು ಉಳಿತೈತೆ ಮನೆಯಾಗೆ. ಏನೋ ಒಂದು ಆಸ್ತಿ ಮಾಡ್ಬೋದು. ಹಿಂಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಷ್ಟೇ. ಹೊಂದಾಣಿಕೆಯಿಂದ ಇರಬೇಕು. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ.
ಮಾವ ಹೋಟೆಲಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ, ನನಗೆ ತುಂಬ ಖುಷಿ ಆಗ್ತೈತೆ. ಇದೇನೋ ನಿಜ, ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅಂತ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ನಗ್ನಗ್ತಾ. ಇವಾಗ ಏನೋ ಒಂಥರ ಈ ಮನೆ ಕಳೆ ನಾನು ಬಂದಿರೋದಕ್ಕೆ, ನಾನು ಚೆನ್ನಾಗಿರೋದಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪೇ ನೀವು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಒಳ್ಳೊಳ್ಳೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕಿರೋಂಥ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಫಸ್ಟ್ ನೀವು ಸ್ಟೋರಿನ ನೋಡಿ ಖುಷಿ ಪಡ್ಬೋದು. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಯಾಕಂತಂದರೆ ಅವರು ನೋಡಲಿ, ಖುಷಿ ಪಡಲಿ. ನಮ್ಮ ಸ್ಟೋರಿನ ಹೆಚ್ಚು ವ್ಯೂಸ್ ಆಗುತ್ತೆ. ವ್ಯೂಸ್ ಆದರೆ ಇನ್ನೂ ತುಂಬ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ಟೋರಿನ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ನಿಮ್ಮ ಫ್ಯಾಮಿಲಿಗೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.